ಸ್ನೇಹಿತರೆ ನಮಸ್ಕಾರ. ಗ್ಯಾರಂಟಿಗಳು ನಾನು ಈ ಮೊದಲೇ ಹೇಳ್ತಂತೆ ಇತ್ತೀಚಿನ ದಿನಮಾನಗಳಲ್ಲಿ ರಾಜಕೀಯ ಪಕ್ಷಗಳಿಗೆ ಒಂದು ಖಯಾಲಿ ಆಗ್ಬಿಟ್ಟಿದೆ ಗ್ಯಾರಂಟಿಗಳ ವಿಚಾರದಲ್ಲಿ. ಆದರೆ ಆ ಗ್ಯಾರಂಟಿಗಳಿದಾವಲ್ಲ, ಬಡ ಮತ್ತು ಮಧ್ಯಮ ವರ್ಗದ ಜನರ ಜೀವನವನ್ನು ಸುಧಾರಣೆ ಮಾಡುವ ನಿಟ್ಟಿನಲ್ಲಿ ಒಳ್ಳೆಯದಾಗಬೇಕೇ ವಿನಃ ಅದರಿಂದ ಬಡ ಮತ್ತು ಮಧ್ಯಮ ವರ್ಗದ ಜನರನ್ನು ಸ್ವತಂತ್ರ ಪೂರ್ವಕ್ಕೆ ಕರೆದುಕೊಂಡು ಹೋಗ್ತವೆ. ಯಾವ ಗ್ಯಾರಂಟಿ ಬೇಕು ಮನುಷ್ಯನಿಗೆ? ಶಿಕ್ಷಣದ ಗ್ಯಾರಂಟಿ, ಆರೋಗ್ಯದ ಗ್ಯಾರಂಟಿ, ಉದ್ಯೋಗದ ಗ್ಯಾರಂಟಿ, ನೀರಾವರಿಯ ಗ್ಯಾರಂಟಿ, ರೈತ ನೆಮ್ಮದಿಯಾಗಿ ಬದುಕಲಿಕ್ಕೆ ಗ್ಯಾರಂಟಿ. ಈ ಗ್ಯಾರಂಟಿಗಳಿಗೆ ರಾಜಕೀಯ ಪಕ್ಷಗಳು ಮಹತ್ವ ನೀಡಬೇಕು. ಈಗ 2,000 ರೂಪಾಯಿ ಕೊಡ್ತಾನೆ, ಹಳ್ಳಿ ಕಡೆ ಹೆಂಗಸರುಗಳು ಕೆಲಸಕ್ಕೆ ಬರ್ತಾ ಇಲ್ಲ. ಮೊದಲಾದ್ರೆ ಹೋಗಿದ್ರೆ ಬೆಳಗ್ಗೆ ಸಂಜೆ ತನಕ ಹೋದರೆ ಒಂದು 200 ರೂಪಾಯಿ ಕೊಡೋರು, ಒಂದು 100-150 ರೂಪಾಯಿ ಕೂಲಿ ಕೊಡೋರು ಅಂದ್ಬಿಟ್ಟು ಬರ್ತಿದ್ರು. ಈಗೇನು ಮಾಡ್ತಾರೆ? ಬಿಸಿಲು ನೋಡ್ತಾ ಇದ್ದೀರಲ್ಲ, ಬಿಸಿಲು ಯಾವ ಮಟ್ಟ ಹೊಡಿತದೆ. ಅಡೀಲಿ ಭೂಮಿ ಕಾವು, ಮೇಲೆ ಸೂರ್ಯನ ಕಾವು. ಅವ್ನು ಕೊಡು 150 ರೂಪಾಯಿ, ಯಾರಿಗೆ ಬೇಕು ಬಾ ಅಂದ್ಬಿಟ್ಟಿದ್ದೆ. ಈಗ ನನ್ನಿಂದೆ ಕಾಣಿಸ್ತಾ ಇದೆಯಲ್ಲ, ಇದು ನಾಮದಾರಿ ಜೋಳ. ಇದನ್ನು ಮುರಿಕೆ ಆಳು ಸಿಗ್ತಾ ಇಲ್ಲ. ನಮ್ಮ ಕಡೆ ಎಲ್ಲ ನೀರಾವರಿ ಆಗ್ಬಿಟ್ಟು ಬೇರೆ ಊರಿಂದ ಆಳುಗಳು ಕರ್ಕೊಬರ್ಬೇಕು, ಬೈಕೆಲ್ಲೋ ಕರ್ಕೊಬರ್ಬೇಕು, ಬೈಕೆಲ್ಲೋ ಕರ್ಕೊಬರ್ಬೇಕು, ಮತ್ತು ಬೈಕೆಲ್ಲಿ ತಕ್ಕೋಗಿ ಅವರ ಬಿಟ್ಬಿಟ್ಟು ಬರಬೇಕು. ಬೆಳಗ್ಗೆ ಕರ್ಕೊಂಡು ಸಂಜೆಗೆ ಬಿಟ್ಬಿಟ್ಟು ಬರಬೇಕು, ಅವ್ರು ಕೇಳಿದಷ್ಟು ಕೂಲಿ ಕೊಟ್ಬಿಟ್ಟು. ಇಲ್ಲದೇ ವ್ಯವಸಾಯ ಮಾಡೋಕ್ಕಾಗದೇ ಇರುವಂಥ ಸ್ಥಿತಿಗೆ ಈ ಗ್ಯಾರಂಟಿಗಳು ತಂದುಬಿಟ್ಬಿಡ್ತವೆ. ಮೊನ್ನೆ ಹಾಸನದ ಸಮಾವೇಶದಲ್ಲಿ ಒಂದು ಸಭೆಯಲ್ಲಿ ಕುಮಾರಣ್ಣವ್ರು ಹೇಳೋರು, ನಾನು 5,000 ಕೊಡಬಲ್ಲೆ ತಿಂಗಳಿಗೆ ಅಂತ. ಅದರ ಅರ್ಥ ನಾವು ಅಧಿಕಾರಕ್ಕೆ ಬಂದರೆ 5,000 ರೂಪಾಯಿ ಕೊಟ್ಬಿಡ್ತೀವಿ ಅಂತಲ್ಲ. ಈ ರಾಜ್ಯದಲ್ಲಿ ಯಾವ್ಯಾವ ವಸ್ತುಗಳ ಮೇಲೆ ತೆರಿಗೆ ಹಾಕಿದ್ದಾರೆ, ಹೆಚ್ಚಳವನ್ನು ಮಾಡಿದ್ದಾರೆ, ರೇಟ, ಹಾಲು, ಆಲ್ಕೋಹಾಲು, ವಿದ್ಯುತ್ತು, ಮುದ್ರಾಂಕ ಶುಲ್ಕ, ನೋಂದಣಿ ಶುಲ್ಕ, ಈ ಸ್ಟಾಂಪ್ ಶುಲ್ಕ, ಯಾವ್ಯಾವುದು ತಾವು ಕಂಡಂಗೆ ಯಾವ್ಯಾವುದನ್ನು ಹೆಚ್ಚಳ ಮಾಡಿದ್ದಾರೆ. ಆ ಹೆಚ್ಚಳವಾಗುವಂಥ 60,000 ಕೋಟಿ ಇದೆಯಲ್ಲ, ಗ್ಯಾರಂಟಿಗಳಿಗೆ ವಿನಿಯೋಗ ಆಗ್ತಾ ಇರೋದು 60,000 ಕೋಟಿಯನ್ನು ಈ ರಾಜ್ಯದ 1 ಕೋಟಿ ಕುಟುಂಬಗಳಿಗೆ 1,20,00,000 ಅಂತ ಅಂದ್ಕೊಳ್ಳಿ. ಈ ಎಲ್ಲ 5 ಗ್ಯಾರಂಟಿಗಳನ್ನು ತೆಗೆದಾಕ್ಬಿಟ್ಟು ಗೃಹಲಕ್ಷ್ಮಿ ಗ್ಯಾರಂಟಿ ಒಂದು ಉಳಿಸ್ಕೊಂಡ್ರೆ 1,20,00,000 ಕುಟುಂಬಗಳಿಗೆ 60,000 ಕೋಟಿಯನ್ನು 5,000 ರೂಪಾಯಿ ಕೊಡ್ಬೋದು ಅಂತ. ಈಗ ನೋಡಿ, ದಿನಕ್ಕೆ ಸರ್ಕಾರಿ ಶಾಲೆಗಳು ಬಾಕ್ಲಾಗ್ತಾ ಇವೆ. ಬಡ ಮತ್ತು ಮಧ್ಯಮ ವರ್ಗದ ನನ್ನಂಥವರ ಹಣ ಎಲ್ಲ ಹಳ್ಳಿಗಡೆ ಆದರೆ 2 ಮಕ್ಕಳು ಓದಿಸೋಕ್ಕೆ 1,00,000 ರೂಪಾಯಿ ಬೇಕು, ಸಿಟಿಲಾದರೆ 2 ಲಕ್ಷ ಬೇಕು, ಇನ್ನು ಜಿಲ್ಲಾ ಮಟ್ಟದಲ್ಲಿ ಓದಿಸ್ತೀನಿ ಅಂದರೆ 5 ಲಕ್ಷ ರೂಪಾಯಿ ಬೇಕೇನೋ 2 ಮಕ್ಕಳಿಗೆ. ಇವೆಲ್ಲನೇ ಲೆಕ್ಕ ಹಾಕ್ಕೊಂಡು ಅಧಿಕಾರಕ್ಕೆ ಬರುವಂಥ ರಾಜಕೀಯ ಪಕ್ಷಗಳು ಆ ನಿಟ್ಟಿನಲ್ಲಿ ಕಾರ್ಯೋನ್ಮುಖರಾಗಬೇಕು. ಇಲ್ಲದಿದ್ದರೆ ಈಗಾಗಲೇ ರಾಜ್ಯದ ಜನರ ತೆರಿಗೆ ಹಣ 60,000 ಕೋಟಿ ಒಂದು ವರ್ಷಕ್ಕೆ ಬಡ್ಡಿಗೆ ಹೋಗ್ತಾ ಇದೆ. ಬಹುಶಃ ಈ ಸರ್ಕಾರದ ಅವಧಿ ಮುಗಿಯೋದ್ರೊಳಗಾಗಿ 10 ಲಕ್ಷ ಕೋಟಿಗೆ ಹೋಗ್ಬೋದು ರಾಜ್ಯದ ಜನರ ತಲೆಯ ಮೇಲಿನ ಸಾಲ. 1 ಲಕ್ಷ ಕೋಟಿ ಬಡ್ಡಿಗೆ ಹೋಯ್ತದೆ ವರ್ಷಕ್ಕೆ. ಆ 1 ಲಕ್ಷ ಕೋಟಿ ಬಡ್ಡಿಗೆ ಹೋಯ್ತಾ ಇರೋದ್ರಲ್ಲಿ ಏನು ಮಾಡ್ಬೋದು ಗೊತ್ತಾ? ರಾಜ್ಯದಲ್ಲಿ ಉಳಿದಿರುವಂಥ 2.5 ಲಕ್ಷ ಸರ್ಕಾರಿ ನೌಕರರು ಖಾಲಿ ಇದ್ದಾವಲ್ಲ, ಅವುಗಳನ್ನು ತುಂಬಿಕೊಂಡ್ರೆ 40,000-50,000 ಕೋಟಿ ಸಾಕು ವರ್ಷಕ್ಕೆ ಅವ್ರಿಗೆ ಸಂಬಳ ಕೊಡೋದಕ್ಕೆ. ಈಗ ಇರುವಂಥ 5.5-6 ಲಕ್ಷ ಸರ್ಕಾರಿ ನೌಕರರಿಗೆ ಒಂದು ವರ್ಷಕ್ಕೆ 1 ಲಕ್ಷ ಕೋಟಿ ಸಂಬಳಕ್ಕೆ ವಿನಿಯೋಗ ಆಗ್ತಾಯಿದೆ. ಈ 1 ಲಕ್ಷ ಕೋಟಿ ಬಡ್ಡಿದ ಲೆಕ್ಕ ಹಾಕೊಳ್ಳಿ, ಸರ್ಕಾರಿ ಹುದ್ದೆಗಳನ್ನು ತುಂಬೋದು. ಉಳಿದಂಥ 50,000 ಕೋಟಿಲಿ 1 ವರ್ಷದಲ್ಲಿ ಸರ್ಕಾರಿ ಶಾಲೆಗಳನ್ನು ಖಾಸಗಿ ಶಾಲೆಗಳ ಕಟ್ಟಡಗಳಂತೆ, ಖಾಸಗಿ ಶಾಲೆಗಳಲ್ಲಿರುವಂಥ ಪೀಠೋಪಕರಣಗಳು, ಪ್ರಯೋಗಾಲಯಗಳು, ಕಂಪ್ಯೂಟ್ರು, ಏನೇನು ಬೇಕು ಕೊಡ್ಬೋದು. ಇನ್ನೊಂದು 50,000 ಕೋಟಿ ವರ್ಷದಲ್ಲಿ ನೀರಾವರಿ ಮಾಡ್ಬೋದು, ಹೊಸ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡ್ಬೋದು. 50,000 ಕೋಟಿ
ಲೋಕೋಪಯೋಗಿ ಇಲಾಖೆಗೆ ಏನಾರು ಕೊಟ್ಬಿಟ್ರೆ ಒಂದು ವರ್ಷದ ಬಡ್ಡಿ ಕೈ ಕಟ್ತಾ ಇರೋದು ನಾನು ಹೇಳೋದು. ಇಡೀ ರಾಜ್ಯದ ಹಳ್ಳಿಗಾಡಿನ ರಸ್ತೆ ಸೇರಿದಂತೆ ಎಲ್ಲ ರಸ್ತೆಗಳು 10 ವರ್ಷ ₹1 ಬಂಡವಾಳ ಹಾಕ್ತಂಗೆ ಆ ರಸ್ತೆಗಳನ್ನು ಫಾರಿನ್ ರಸ್ತೆ ನೋಡಿದ್ದೀರಲ್ಲ, ಆ ಗುಣಮಟ್ಟದಲ್ಲಿ ರಸ್ತೆಗಳನ್ನು ಮಾಡ್ಬೋದು. ನನ್ನ ಮಾತು ಹೇಳ್ತಾ ಇದ್ರೆ ಕೇಳೋದಕ್ಕೆ ಭಾಳ ಚೆನ್ನಾಗಿರ್ತದೆ. ಇದನ್ನೇ ನೀವು ಭವಿಷ್ಯದಲ್ಲಿ ರೂಪಿಸ್ಕೊಳ್ಬೇಕು ಅಂದರೆ ಯಾವ ರಾಜಕೀಯ ಪಕ್ಷಗಳು ನಾವು ಆ ಗ್ಯಾರಂಟಿ ಕೊಡ್ತೀವಿ, ಈ ಗ್ಯಾರಂಟಿ ಕೊಡ್ತೀವಿ ಅಂತೇಳಿ ಚುನಾವಣೆಯಲ್ಲಿ ಘೋಷಣೆ ಮಾಡ್ತವೆ, ಅವನ್ನು ಸಾರಾಸಗಟಾಗಿ ತಿರಸ್ಕಾರ ಮಾಡಿ ಯಾವ ರಾಜಕೀಯ ಪಕ್ಷಗಳು ನಾವು ಅಧಿಕಾರಕ್ಕೆ ಬಂದರೆ ನಿಮ್ಮ ಮಕ್ಕಳಿಗೆ ಒಳ್ಳೆಯ ಗುಣಮಟ್ಟದ ಶಿಕ್ಷಣವನ್ನು ಕೊಡ್ತೀವಿ, ನಿಮ್ಮೂರು ಶಾಲೆಗಳನ್ನು ಹೊಸ ಬಿಲ್ಡಿಂಗ್ ಕಟ್ತೀವಿ, ಪಂಚಾಯತಿಗೊಂದು ಪ್ರಾಥಮಿಕ ಆರೋಗ್ಯ ಕೇಂದ್ರ, ತಾಲೂಕಿನಲ್ಲಿ ಒಳ್ಳೆಯ ಆಸ್ಪತ್ರೆ, ಜಿಲ್ಲೆಗೊಂದು ಹೈಟೆಕ್ ಆಸ್ಪತ್ರೆ ಮಾಡ್ತೀವಿ, BPL ಕುಟುಂಬದವರು ಉಚಿತವಾಗಿ 10 ಲಕ್ಷ ರೂಪಾಯಿಗಳ ತನಕ ಯಾವುದೇ ರೀತಿಯಾದಂಥ ಶಸ್ತ್ರಚಿಕಿತ್ಸೆ ಆಗಲಿ ಪಡ್ಕೊಳ್ಳುವಂಗೆ ನಾವು ಯೋಜನೆ ರೂಪಿಸ್ತೀವಿ. ರೈತನ ಬೆಳೆಗಳಿಗೆ ಬೆಂಬಲ ಬೆಲೆ ಕೊಡ್ತೀವಿ. ರೈತನಿಗೆ ಸಮುದ್ರಕ್ಕೆ ವ್ಯರ್ಥವಾಗಿ ಹರಿದೋಗ್ತಾ ಇರುವಂಥ ನೀರನ್ನು ಈ ರಾಜ್ಯದಲ್ಲೇ ಉಳಿಸಿ ಕಟ್ಟೆ ಕೆರೆಗಳನ್ನು ಹೂಳೆತ್ತಿಸಿ ಆ ಕಟ್ಟೆ ಕೆರೆಗಳಿಗೆ ಏತ ನೀರಾವರಿಯ ಮೂಲಕ ನೀರಾವರಿ ಮಾಡ್ತೀವಿ. ತಾಲೂಕೆ ಜಿಲ್ಲೆಗೆ ಒಂದೊಂದು ಕೈಗಾರಿಕೆ ಸ್ಥಾಪನೆ ಮಾಡಿ ನಿಮ್ಮ ಮಕ್ಕಳುಗಳಿಗೆ ಉದ್ಯೋಗ ಕೊಡ್ತೀವಿ, ಸ್ವಾವಲಂಬಿಗಳಾಗಿ ಅವರನ್ನು ಬದುಕನ್ನು ಕಟ್ಕೊಡ್ತೀವಿ ಅಂತ ಯಾರು ಚುನಾವಣೆಗಳಲ್ಲಿ ಪ್ರಣಾಳಿಕೆಗಳಲ್ಲಿ ಹಾಕಿರ್ತಾರೆ ಅಂಥವ್ರಿಗೆ ಆಶೀರ್ವಾದ ಮಾಡಬೇಕು. ಈ ಗ್ಯಾರಂಟಿಗಳಿದಾವಲ್ಲ, ರಾಜ್ಯದ ಜನರನ್ನು, ದೇಶದ ಜನರನ್ನು ಗುಲಾಮಗಿರಿಗೆ ತೆಗೆದುಕೊಂಡು ಹೋಗ್ತವೆ. ಸಾಲ ಕೊಟ್ಟಿರೋರು ಏನು ಮಾಡ್ತಾನೆ? ನಾವು ಮನೆ ಮೇಲೆ ಸಾಲ ತಗೊಂಡಿರ್ತೀವಿ, ಜಮೀನ್ ಮೇಲೆ ಸಾಲ ತಗೊಂಡಿರ್ತೀವಿ, ಸಾಲ ತೀರಿಸ್ತಾರೆ ಏನಾಯ್ತದೆ? ಅರೋಜ್ ಮಾಡ್ತಾರೆ. ಹಾಗೆ ಸಾಲ ಕೊಟ್ಟಿರೋರು ಸರ್ಕಾರಗಳಿಗೆ ಸುಮ್ಮನೆ ಕೊಡಲಿಲ್ಲ, ಮತ್ತೆ ಗುಲಾಮಗಿರಿಗೆ ರಾಜ್ಯದ ಜನರು ನಮ್ಮ ಹೊಲದಲ್ಲಿ ನಾವೇ ಗುಲಾಮರಾಗಿ ದುಡಿಬೇಕಾಯ್ತದೆ. ಏನು ಮಾಡ್ತೀರಿ? ಬ್ರಿಟಿಷರಂಗೆ ಗನ್ ಹಿಡ್ಕೊಬಂದು ನಿಂತ್ಕೊಂಡ್ರೆ ಸಾಲ ಕೊಟ್ಟಿರೂ ನಿನ್ನ ಹೊಲದಲ್ಲಿ ಏನೇನು ಬೆಳಿತೀಯ ಅದೆಲ್ಲ ನನಗೆ ಕಣಪ್ಪ ಸಾಲ ತಿರುಗೊಂಟ, ನೀನೇನು ದುಡಿತಿ ಅದಕ್ಕೆ ನೀನು ಕೂಲಿ ತಕೋ, ಸಂಜೆಗೆ ಮನೆಗೋಗು ಅಂದರೆ ಏನು ಮಾಡ್ತೀರಿ? ಆ ಕಾಲ ಬರುವುದಿಲ್ಲ ಅಂತಲ್ಲ. ಇಥಿಯೋಪಿಯಾ, ಸುಡಾನು, ಸೊಮಾಲಿಯಾ, ನೆರೆಯ ಪಾಕಿಸ್ತಾನದಲ್ಲಿ ನೋಡಿದ್ದೀರಲ್ಲ ಏನಾಗಿದೆ ಪಾಕಿಸ್ತಾನ ಕತೆ, ದಟ್ಟ ದರಿದ್ರ ಬಂದು ಕುಂತಿದೆ. ಹಾಗಾಗಿ ದಯವಿಟ್ಟು ಯಾವುದೇ ರಾಜಕೀಯ ಪಕ್ಷಗಳಾಗಲಿ, ಹಿಂದೆ ₹100 ಜೊತೆಲಿ ಜೋಬೆಲ್ ₹100 ಇದ್ರೆ 10 ಜನ ಓಡಾಡೋರು, ಸರಾಯಿ ಪಾಕಿಟು ₹7-8 ಇದ್ದಾಗ. ಇವಾಗ 1000 ಅದೇ ಅಂದರೂ ಯಾರೂ ಬರಲ್ರು. ಅದೇ ರೀತಿ ರಾಜಕೀಯ ಪಕ್ಷಗಳು ಮತದಾರನ ಸ್ವಾವಲಂಬಿಗಳಾಗಿ ಮಾಡಿಬಿಟ್ರೆ ಯೋಚನೆ ಮಾಡೋ ಶಕ್ತಿ ಬರ್ತದೆ. ಆ ರಾಜ್ಯದ ಮತದಾರರು ಬುದ್ಧಿವಂತರಾಗೋದು ರಾಜಕೀಯ ಪಕ್ಷಗಳಿಗೆ ಇಷ್ಟವಿಲ್ಲ. ಅವರೇನಿದ್ರು ಚುನಾವಣೆ ನಾಳೆ ಅನ್ನುವಾಗ ಕೈ ಬಾಯಿನೇ ನೋಡಬೇಕು. ಅಷ್ಟೊತ್ತು ಕುಳ್ಗೋಗಿ ವರ್ಷದ ಕುಳೋಯ್ತು ಅನ್ನುವಂಗೆ ಒಬ್ಬ MLA ಬರ್ತಾ ಇರ್ತಕ್ಕಂಥ 2 ಲಕ್ಷ ಸಂಬಳ, 1,25,00,000 ಆಯ್ತದ ಅವನಿಗೆ. 60 ತಿಂಗಳು ಅವನ ಸರ್ಕಾರ ಇದ್ದರೆ, ಅವನ ಪಕ್ಷ ಇದ್ದರೆ 20 ಕೋಟಿ, 30 ಕೋಟಿ, 50 ಕೋಟಿ, 100 ಕೋಟಿ ಯಾವ ಲೆಕ್ಕಾಚಾರದಲ್ಲಿ ಖರ್ಚು ಮಾಡ್ತಾನೆ MLA? ಅವ್ರು ಹಪ್ತಿರೇನು 100 ಎಕರೆಲಿ, 1000 ಎಕರೆಲಿ 100 ಎಕರೆ ಬಾಳೆ, 100 ಎಕರೆ ತೆಂಗು, 100 ಎಕರೆ ಬದನೆ, 100 ಎಕರೆ ರೇಷ್ಮೆಲ್ಲಿ ಏನಾರ ಬೆಳೆದಿರುವಂಥ ದುಡ್ಡ ತಂದು ಕೊಟ್ಬಿಟ್ಟು MLA ಆಯ್ತಾನ? ದಯವಿಟ್ಟು ಇವೆಲ್ಲವನ್ನೇ ಕುಂತ್ಕೊಂಡು ಸುಮ್ಮನೆ ಅವಳ್ಯಾರೋ ರೀಸ್ ಮಾಡವಳೆ, ಇವಳ್ಯಾರೋ ಅರೆ ಬಟ್ಟೆ ಹಾಕ್ಕೊಂಡು ಕುಣಿತಾರು ನೋಡ್ಕೊಂಡು ಅವ್ರು ಕಮೆಂಟ್ ಹಾಕ್ಕೊಂಡು ಲೈಕ್ ಕೊಟ್ಕೊಂಡು ಶೇರ್ ಮಾಡ್ಕೊಂಡಿದ್ರೆ ಕಾಲ ಕಳೀಕಾಗೋದಿಲ್ಲ. ನಾವು ಹುಟ್ಟಿಸಿರುವಂಥ ನಮ್ಮ ಮಕ್ಕಳ ಮುಂದಿನ ಭವಿಷ್ಯಕ್ಕೆ ಇವತ್ತು ಯೋಚನೆ ಮಾಡಬೇಕು. ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲವೇನು ಅನ್ನೋ ಹಾಗೆ ದುಡ್ಡಿಸ್ಕೊಂಡು ಓಟ್ ಹಾಕ್ತೀವಿ, ಅವ್ರನ್ನೇ ಬೈತೀವಿ. ಅಯ್ಯೋ ಯಾರು ಬಂದ್ರೆ ಏನು ಉದ್ಧಾರ ಮಾಡಾರೆ ನಮ್ಮ ಅಂತೀವಿ ಚುನಾವಣೆ ನಾಳೆ ಅನ್ನುವಾಗ. ಓಟ್ ಹಾಕೋಕೆ ಹೋದ್ರ ಅಂದರೆ ಯಾಕೆ ಉದ್ಧಾರ ಮಾಡೋನು? ಓಟೇನು ನಾವು ಪುಕ್ಸಾಟೆ ಹಾಕ್ಲಿಲ್ವಲ್ಲ, ದುಡ್ಡು ಎಳ್ಕೊಂಡೀವಲ್ಲ. ಹಂಗೆ ಅವನು ನಮ್ಮದೇ ಯಾವ್ದಾರ ಕೆಲಸ ಹೋದರೆ, ನಾನು ಅವತ್ತು ನಿಮ್ಮ ಪಕ್ಷಕ್ಕೆ ಓಟ್ ಹಾಕಿದೆ, ಆ ಪಕ್ಷಕ್ಕೆ ಓಟ್ ಹಾಕಿರಲ್ಲ 2,000 ಕೊಟ್ಟಿವ್ನಿ, ಕೊಡಿಲ್ಲ 5 ಲಕ್ಷ, ಅದೇನು ಕೆಲಸ ಬೇಕು ಅಂತಾನೆ ಶಾಸಕ ಮಂತ್ರಿ. ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಂಡು ಮುಂದಿನ ದಿನಮಾನಗಳಲ್ಲಿ ಗ್ಯಾರಂಟಿಗಳನ್ನು ಸಾರಾಸಗಟಾಗಿ ತಿರಸ್ಕಾರ ಮಾಡಿ ಬದುಕಲಿಕ್ಕೆ ಯಾವ ಗ್ಯಾರಂಟಿ ಕೊಡ್ತಾರೆ ಆ ರಾಜಕೀಯ ಪಕ್ಷಗಳ ಬಗ್ಗೆ ಒಲವನ್ನು ವ್ಯಕ್ತಪಡಿಸಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ